ಇಂಥ ವ್ಯಕ್ತಿನ ನಾ ಆಗ್ರಹ ಮಾಡೋದು ಮಾನ್ಯ ಸಚಿವರಲ್ಲಿ ಇವತ್ತೇ ವಜಾ ಮಾಡ್ತೀನಿ ಅಂತ ಹೇಳಬೇಕು. ಇಲ್ಲಕ ನಾ ಇಲ್ಲೇ ಧರಣಿ ಕೊಂಡಿರ್ತೇನೆ. ಅವ್ರು ವಜಾ ಆಗುತ್ತಾನ ನಾ ಇಲ್ಲೇ ಇವತ್ತು ರಾತ್ರಿ ಧರಣಿ ಇಲ್ಲೇ ಮಾಡ್ತೀನಿ. ನಾನು ಮಾನ್ಯ ಅಧ್ಯಕ್ಷರೇ, ನಾನು ಈಗಾಗಲೇ ವಿವರವಾಗಿ ತಿಳಿಸಿದ್ದೇನೆ. ನಾನು ಇನ್ನೊಮ್ಮೆ ಅವರೇನು ಪ್ರಕರಣಗಳನ್ನು ಮೇಲಿನ ಮೇಲೆ ಅವೆಲ್ಲ ಸೆಕ್ಷನ್ಸ್ ಇಟ್ಕೊಂಡು ಓದಿದರು, ಅದನ್ನೆಲ್ಲ ಗಮನಿಸಿಕೊಂಡು ನಾನು ನಮ್ಮ ಲಾ ಸೆಕ್ರೆಟರಿ ಅವರಿಗೆ ಇದ್ರ ಬಗ್ಗೆ ಪೂರ್ಣವಾಗಿ ವಿವರ ತಗೊಂಡು ನನ್ನ ಜೊತೆಗೆ ಚರ್ಚೆ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತೀನಿ. ಆಯಿತು. ನೆಕ್ಸ್ಟ್ ಅರ್ಗದ ಜ್ಞಾನೇಂದ್ರ ಅವರು ಎಲ್ಲ ಅವ್ರು ಹೇಳಿದ್ದಾರೆ. ಏನು ಕ್ರಮ ತಗೋತಾರ ಅನ್ನೋಂಥದ್ದು ಹೇಳಬೇಕು. ಇದು ಇಷ್ಟ ಆದ್ಮ್ಯಾಗೂ ಈಗ 29ಕ್ಕೆ ಅವನ ಅವಧಿ ಮುಗಿತಂದ್ರೆ ಸರ್ಕಾರ ಇಂಥವ್ನು ಮುಂದುವರ್ಸೋದಂದ್ರೆ ಅವನಿಗೆ ಒಂದು ರೀತಿ ನೈತಿಕ ಬೆಂಬಲ ಕೊಟ್ಟಂಗೆ. ನಾವು ಅದನ್ನ ಲಾವ್ ಏನು ಅವರ ಸೆಕ್ರೆಟರಿ ಅವ್ರ ಜೊತೆ ಮಾತಾಡಿ ಅದು ವಜಾ ಮಾಡ್ತಾರೋ ಅಥವಾ ಇಲ್ಲೋ ಟೈಮ್ ಫ್ರೇಮ್ ಕೊಟ್ಟು ನೋಡ್ತೇವೆ, ಸೋಮವಾರ ನೋಡ್ತೇವೆ. ಕೂತ್ಕೊಳ್ರಿಪ್ಪ, ನೀವು ಮಾರ್ಗದರ್ಶನ ಮಾಡ್ಬೇಕು ಸರ್. ಹಿಂದೆ ಎಲ್ಲ ತುಂಬಾ ಅಧಿವೇಶನದಲ್ಲಿ ಈ ರೀತಿಯ ಘಟನೆಗಳಾದಾಗ ತಕ್ಷಣಕ್ಕೆ ಅದಕ್ಕೆ ಸ್ಪಂದನೆ ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ ಸರ್. ಈಗ ಈ ರೀತಿಯ ಉನ್ನತ ಹುದ್ದೆಯಲ್ಲಿ ನಡೆಸಿಕೊಂಡು ಹೋಗ್ತಕ್ಕಂಥದ್ದು ಸಮಾಜಕ್ಕೂ ಕಂಟಕ ಸರ್. ಅವರು ಜಿಲ್ಲಾ ಮಂತ್ರಿ ಹೆಸರು ತಗೊಂಡಿದ್ದೀರಿ, ಜಿಲ್ಲಾ ಮಂತ್ರಿ ಅವ್ರನ್ನು ಕರೆಸ್ತಾರೆ, ಅವ್ರ ಇಲಾಖೆಯವ್ರನ್ನು ಕರೆಸ್ತಾರೆ. ನನಗೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದಂತ ಉತ್ತರ ಯಾವಾಗ ಹೇಳ್ತೀರಿ ಹೇಳ್ರಿ? ಸೋಮವಾರ ಹೇಳ್ತಿರೋ ಅಲ್ಲ ಮಂಗಳವಾರ ಹೇಳ್ತಿರೋ ಹೇಳ್ಬೇಕಲ್ರಿ. ಇಂಥ ಒಬ್ಬ ಗುಂಡಾನ ನಾವು ಮುಂದುವರಿಸ್ತೀವಿ ಅಂದ್ರೆ ಏನು ಅರ್ಥ ಏನು? ಈಗ ನೀವು ಗಮನ ಸೆಳೆದಿರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ಅದನ್ನ ತೃಪ್ತಿ ಆಗ್ಬೇಕಲ್ರಿ. ಅವ್ರು ಸಮಾಧಾನ ಪರಿಹಾರ ಸಿಗ್ಬೇಕಲ್ಲ. ಉತ್ತರ ಕೊಟ್ಟರೆ ಹೆಂಗ್ರಿ ಅಧ್ಯಕ್ಷರೇ? ಅಲ್ಲ, ಸಮಾಲೋಚನೆ ಇದು ಸಮಾಜಕ್ಕೆ ಯಾವ ರೀತಿಯಲ್ಲಿ ಒಂದು ಇತ್ತೋರ್ತದೆ ಅಂತ ಗೊತ್ತಾಗಲ್ಲ. ಈ ರೀತಿಯ ಕ್ರಿಮಿನಲ್ ಕೇಸ್ಗಳು ಇದ್ದುಕೊಂಡು ಇಂಥದ್ದು ಎತ್ತುಗಳು ಅವರೇ ಇನ್ನೊಂದು ಕ್ರಿಮಿನಲ್, ಅವರೇ ಒಂದು ಕ್ರಿಮಿನಲ್, ಅವರು ಇನ್ನೊಂದು ಕ್ರಿಮಿನಲ್ ಬಗ್ಗೆ ವಾದ ಮಾಡೋದು. ಈ ಉತ್ತರ ಸರ್ ಎಕ್ಸ್ಪೆಕ್ಟೇಷನ್ ಮಾಡಿತ್ತಿಲ್ಲ. ಅವರೇ ಕ್ರಿಮಿನಲ್ 8 ಕೇಸಲ್ಲಿ, ಅವರು ಇನ್ನು 8 ಜನ ಬೇರೆ ಕ್ರಿಮಿನಲ್ ವಾದ ಮಾಡೋದು. ಏನು ಕತೆ ಇದು? ನಾನು ಧರಣಿ ಮಾಡ್ತೇನೆ. ಅಲ್ಲ ಸದಸ್ಯರು ಅವರೇ ಕ್ರಿಮಿನಲ್, ಅವರು ಯಾರನ್ನು ಯಾವ ಕ್ರಿಮಿನಲ್ ವಾದ ಮಾಡೋದು? ಯಾವ ಅಧಿಕಾರ ಸಿಗೋದು ಅವರಿಗೆ? ಇಲ್ಲ ಅಲ್ಲ, IPC ಹೋಗಿಬಿಟ್ಟದ, ಈಗ BNS ಬಂದತೆ. ಅಲ್ಲ ನಿಮ್ಮ ಇದರ ಅಲ್ಲ ಸೆಕ್ಷನ್ ಉಳಿದಿಲ್ಲ ಅಂತ ಹೇಳಿದೆ. ಅಲ್ಲ ದಯವಿಟ್ಟು ಹೇಳ್ಬಿಟ್ಟು 4 ದಿನದಾಗ ವಿಚಾರ ಮಾಡಿ ಸೆಕ್ಷನ್ ಉಳಿದಿಲ್ಲ. ಅಲ್ಲ HK ಪಾಟೀಲ್ ಸಾಹೇಬ್ರ ಕಡೆಯಿಂದ ಹೇಳಿದ್ದಾರೆ. ದಯವಿಟ್ಟು ನಾವು ಈ ಉತ್ತರ ಅಪೇಕ್ಷೆ ಮಾಡಿಲ್ಲ. ನೀವು ಕೂಡ ಇವತ್ತು ಉತ್ತರ ನಿಜವಾಗ್ಲೂ ಪಾಪ ನಾಳೆ ಎಂತವರನ್ನ ಮಾಡಬಹುದು. ಅರ್ಜೆಂಟಾಗಿ ಅರ್ಗದ ಜ್ಞಾನೇಂದ್ರ ಅವರು. ಅಲ್ಲ ಸರ್, ಅದಕ್ಕೆ ಬಂದ ಏನು ಹೇಳಿ ಇವತ್ತಿನ ದಿನ ಅಂತ HK ಪಾಟೀಲ್ ಸಾಹೇಬ್ರು ದಯವಿಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಥ ಕ್ರಿಮಿನಲ್ಸ್ ಗಳನ್ನು ಹಾಕೊಳ್ತೀರಿ ಅಂತ ಹೇಳ್ತೀರಾ ಸರ್? ಇಲ್ಲ ಕೇಳ್ರಿ. ಅಲ್ಲ ನಾ ಹೇಳಿದೆ, ಅವರು ನ್ಯಾಯಾಲಯದೊಳಗೆ ಬಂದು ಆರ್ಗ್ಯೂ ಮಾಡಬೇಕಾದ್ರೆ ಸಹಜವಾಗಿ ಏನಾದರೂ ಕಾನೂನಿನ ನಿರ್ಬಂಧನೆ ಅದರೊಳಗೆ ಬಂದಿರಬೇಕು, ಇದೆ ಸ್ಟೇ ಬಂದಿರಬೇಕು, ಮತ್ತೊಂದು ಬಂದಿರಬೇಕು, ಏನಾದರೂ ಇರಬೇಕು. ಇಲ್ಲ ಅಂದರೆ ಒಂದು ಕೇಳ್ರಿ ಗೌಡ್ರೆ, ಅಲ್ಲ FIR ಆಗಿರ್ಬೋದು. ಹಾಗಾದ್ರೆ ನಿಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು FIR ಮಾಡಿರ್ಬೇಕಂದ್ಲೇನಾ? ದಯವಿಟ್ಟು ನೀವು ರಕ್ಷಣೆ ಕೊಡ್ತೀರಾ? ದಲಿತ ಸಮಾಜ ಅನ್ಯಾಯ ಮಾಡಿದವರು ಈ ರೀತಿಯ ಕ್ರಿಮಿನಲ್ಗಳನ್ನು ನೀವು ಸದನದಲ್ಲಿ ಓನ್ ಮಾಡಿಕೊಂಡಾಗ ಆ ಎಲ್ಲ ವಿವರಗಳನ್ನು ತರಿಸ್ಬೇಕು. ಈಗ ಅಲ್ಲ, ಹಿಂದೂ ಅದನ್ನೇ ಅವ್ರು ರಿಪ್ಲೈ ಕೊಡ್ಲಿ, ನೀವು ಕೂತ್ಕೊಳ್ಳಿ. ಮಂಜುನಾಥ್ ಬೆದ್ವಾಸ್ ಭಾಷೆ ನೋಡ್ರಿ. SP ಗೆ ಹೆಂಗೆ ಮಾತಾಡ್ತಾನೆ, DC ಗೆ ಹೆಂಗೆ ಮಾತಾಡ್ತಾನೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೆಂಗೆ ಮಾತಾಡ್ತಾನೆ, ಕೋರ್ಟ್ನಾಗ ಅವನು ಗುಂಡಾಗಿರಿ ಓಪನ್ ಕಂಟ್ರಿ ಪುಸ್ತಕ ತೊಗೊಂಡು ಪುಸ್ತಕ ತೋರಿಸ್ತಾನೆ ಕೋರ್ಟ್ನಾಗ. ಅವನನ್ನ HK ಪಾಟೀಲ್ ಸಾಹೇಬ್ರು ಇವತ್ತು ಆಯ್ತು ಸಮರ್ಥನೆ ಮಾಡ್ಕೋತಾರಂದ್ರೆ ಅಲ್ಲ. ಆಯ್ತು ಅಲ್ಲಲ್ಲಿ ಈಗ ನೀವು ನಿಮ್ಮ ಸೀಟಿಗೆ ಹೋಗಿ. ಇಲ್ಲ, ಅವ್ರು ಹೇಳ್ರಿ, ಅಲ್ಲಿ ಹೇಳ್ತಾರೆ ಈಗ